ಹೇ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತುಂಬ ಟೇಸ್ಟಿಯಾಗಿ ಮನೆಯಲ್ಲಿಯೇ ಡ್ರ್ಯಾಗನ್ ಫ್ರೂಟ್ನ ಡೆಸರ್ಟ್ ಹೇಗೆ ಮಾಡೋದು ಎಂದು ನೋಡೋಣ. ಮೊದಲಿಗೆ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡೋಣ. ಈಗ ಒಂದು ಪಾತ್ರೆಗೆ ಗಟ್ಟಿಯಾದ ಹಾಲನ್ನು ಹಾಕೋಣ. ಈಗ ಇದಕ್ಕೆ ಸಕ್ಕರೆಯನ್ನು ಎಷ್ಟು ಬೇಕು ಅಷ್ಟು ಹಾಕೋಣ. ಸ್ವೀಟ್ ಜಾಸ್ತಿ ಬೇಕಾದವರು ಜಾಸ್ತಿ ಸಕ್ಕರೆಯನ್ನು ಕೂಡ ಆ್ಯಡ್ ಮಾಡ್ಬೋದು, ಇಲ್ಲದಿದ್ದರೆ ಕಡಿಮೆ ಕೂಡ ಆ್ಯಡ್ ಮಾಡಬಹುದು. ಈಗ ಈ ಹಾಲನ್ನು ಚೆನ್ನಾಗಿ ಕುದಿಸಬೇಕು. ಈಗ ಒಂದು ಪಾತ್ರೆಗೆ ಚೈನಾ ಗ್ರಾಸನ್ನು ಕಟ್ ಮಾಡಿ ಹಾಕೋಣ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಸ್ವಲ್ಪ ಹೊತ್ತು ಸೋಕಾಗಲು ಬಿಡೋಣ. ಈಗ ಈ ಹಾಲು ಚೆನ್ನಾಗಿ ಬಾಯ್ಲ್ ಆಗಿದೆ. ಇದು ಬಾಯ್ಲ್ ಆಗುವಾಗ ನಾವು ಇದಕ್ಕೆ ಕಂಡೆನ್ಸ್ಡ್ ಮಿಲ್ಕ್ ಹಾಗೂ ಸ್ವಲ್ಪ ವೆನಿಲಾ ಎಸೆನ್ಸನ್ನು ಆ್ಯಡ್ ಮಾಡಬೇಕು. ಈಗ ಈ ಸೋಕಾಗಿದ್ದ ಚೈನಾ ಗ್ರಾಸನ್ನು ನೀರಾಗುವ ತನಕ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಒಂದು ಬೌಲಿಗೆ ನಾವು ಬಾಯ್ಲ್ ಮಾಡಿದ ಹಾಲು ಹಾಗೂ ಕಂಡೆನ್ಸ್ಡ್ ಮಿಲ್ಕ್ ಮಿಶ್ರಣವನ್ನು ಈಗ ಬೌಲಿಗೆ ಹಾಕೋಣ. ನಂತರ ಈಗ ಇದಕ್ಕೆ ಚೈನಾ ಗ್ರಾಸನ್ನು ಆ್ಯಡ್ ಮಾಡೋಣ. ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಬ್ಸ್ಕ್ರೈಬ್ ಆಗದವರಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟನ್ನು ಮಾಡಿ ಸಪೋರ್ಟ್ ಮಾಡಿ. ಈಗ ಇದಕ್ಕೆ ನಾವು ಸಣ್ಣದಾಗಿ ಕಟ್ ಮಾಡಿದ ಡ್ರ್ಯಾಗನ್ ಫ್ರೂಟನ್ನು ಹಾಕೋಣ. ಯಾವ ಫ್ರೂಟ್ ಕೂಡ ಹಾಕಬಹುದು. ಈಗ ಇದನ್ನು ಅರ್ಧ ಗಂಟೆಗಳ ಕಾಲ ಫ್ರಿಜ್ನಲ್ಲಿ ಇಡೋಣ. ಈಗ ನಮ್ಮ ಡ್ರ್ಯಾಗನ್ ಫ್ರೂಟ್ನ ಸೂಪರ್ ಆದ ಡೆಸರ್ಟ್ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ.